ಬಸ್ಸು 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 ಹೋಯ್ತಲ್ಲ ಮಗ. ನಮ್ಮ RCB ರೆಕಾರ್ಡು 263 ಕಳೆದ 11 ವರ್ಷದಿಂದ ಇಟ್ಕೊಂಡ್ ಬಂದಿದ್ವಿ. ಅವನ ಅಜ್ಜಿ ಹೋಯ್ತಲ್ಲ, ಒಂದೇ ಸಲ ಗಾನ್ ಕೇಸ್ ಆಗೋಗ್ಬಿಡ್ತಲ್ಲ. ಹೆಂಗ್ ಅನ್ಕೋತಿದ್ವಿ, ಹೆಂಗೆ ಹೆಮ್ಮೆಯಿಂದ ಅನ್ಕೋತಿದ್ವಿ. ನಾವು ಹೇಳ್ತಾ ಇದ್ವಿ ಎಲ್ಲಾರ್ಗು, ಹೈಯೆಸ್ಟ್ ರೆಕಾರ್ಡು ನಮ್ದೆ, ಲೋಯೆಸ್ಟ್ ನಮ್ದೆ. ಅವನ ಅಜ್ಜಿ ಪಿಂಡ ಅಂತ ಹೇಳ್ತಾ ಇದ್ವಿ ಎಲ್ಲಾರ್ಗು. ಬಟ್ ಇವಾಗ ಯಾವ ಮಕ ಇಟ್ಕೊಂಡು ಹೇಳೋನಾಗರು, ರೆಕಾರ್ಡ್ ಡುಡೀಸ್ ಆಗೋಗ್ಬಿಡ್ತಲ್ಲ. ಈ ರೆಕಾರ್ಡ್ನ ಇನ್ನು ಯಾವ ಕಾಲ ಆಗುತ್ತೋ ಬ್ರೇಕ್ ಮಾಡೋದು ಗೊತ್ತಿಲ್ಲ. 277 ಸನ್ ರೈಸರ್ಸ್ ಹೈದರಾಬಾದು ಅಟ್ ಇಟ್ಸ್ ಬೆಸ್ಟ್. ಹಾವಳಿ ಧೂಳಿಪಟ ಧ್ವಂಸ ಟ್ರ್ಯಾಜಡಿ ಏನೇನು ಹೇಳ್ತೀರ ಎಲ್ಲಾನು ಹೇಳ್ಬಿಡಿ ಮುಂಬೈ ಇಂಡಿಯನ್ಸ್ ಬೌಲರ್ಗೆ. ಆ ರೇಂಜಿಗೆ ಹುಚ್ಚನಾಗಿ ಹೊಡೆದು ಬಿಸಾಕಿದ್ದಾರೆ. ಇವರು ಹೊಡೆದ್ರು ಇಲ್ಲ ಅಂತಲ್ಲ. ಮುಂಬೈ ಇಂಡಿಯನ್ಸ್ ಕೂಡ ಸ್ವಲ್ಪ ಕಾಂಪಿಟೇಷನ್ ಕೊಟ್ಟರು. ಈ ಟೋಟಲ್ ಎಲ್ಲ ಕೊಟ್ಟರು 277 ಇದೆಲ್ಲ ಈ ಟೋಟಲ್ ಚೇಂಜ್ ಮಾಡೋಂಥ ಟೋಟಲ್ ಆಗಿರೋ ಇದು. ಬಟ್ ಆದರೂ ಪರವಾಗಿಲ್ಲ, ಸ್ವಲ್ಪ ಹತ್ರನಾದ್ರೂ ಬಂದರು. ನಾನು ಇಷ್ಟ ಹತ್ರನೂ ಬರೋದಿಲ್ಲ, ಎಲ್ಲ ಟಕ ನಂಗೆ ಔಟ್ ಆಗೋಗ್ಬಿಡ್ತಾರೆ ಮುಂಬೈ ಇಂಡಿಯನ್ಸ್ ಅಂತ ಅನ್ಕೊಂಡು. ಹಿಸ್ಟಾರಿಕ್ ದಾಖಲೆ ಇವರು 277 ರನ್ನು. ನಮ್ಮ RCB 263 ರನ್ನು. ಪುಣೆ ವಾರಿಯರ್ಸ್ ಇಂಡಿಯಾ ಮೇಲೆ ಗೇಲು ಅಬ್ಬರಿಸಿ ಬೊಬ್ಬಿರ್ತಿದ್ರಲ್ಲ, ಅವತ್ತು ಕೊಟ್ಟದ ಪರ್ಫಾರ್ಮೆನ್ಸು ಇವತ್ತೇ ಮತ್ತೆ ಆ ಥರ ಪರ್ಫಾರ್ಮೆನ್ಸ್ನ ನೋಡ್ತಾ ಇರೋದು. 2013 ಆದ ಮೇಲೆ ಏನು ಹೇಳೋಣಾಗಿರು. ಮೋಸ್ಟ್ ನಂಬರ್ ಆಫ್ ಸಿಕ್ಸಸ್ಸು ಈ ಮ್ಯಾಚಲ್ಲೇ, ಮೋಸ್ಟ್ ನಂಬರ್ ಆಫ್ ರನ್ಸು ಈ ಮ್ಯಾಚಲ್ಲೇ, ಮೋಸ್ಟ್ ನಂಬರ್ ಆಫ್ ರನ್ಸ್ ಬೈ ಇಂಡಿವಿಜುವಲ್ ಟೀಮು ಈ ಮ್ಯಾಚಲ್ಲೇ. ಅವರಜ್ಜಿ ಮೋಸ್ಟ್ ನಂಬರ್ ಆಫ್ ರನ್ಸ್ ಇನ್ ಅ ಸಿಂಗಲ್ ಮ್ಯಾಚು ಎರಡು ಟೀಮ್ನ ತಗೊಂಡು ನೋಡ್ತು ಅಂದರೆ ಈ ಮ್ಯಾಚ್ನೇ ಅದು ಹೈಯೆಸ್ಟ್ ಆಗಿರೋದು. 500 ರನ್ನ ಕ್ರಾಸ್ ಆಗೋಗ್ಬಿಡ್ತು ಇವತ್ತಿನ ಮ್ಯಾಚಲ್ಲಿ. ಯಾಕಂದರೆ ಎರಡು ಟೀಮು ಕೂಡ ಆ ರೇಂಜಿಗೆ ಹಾವಳಿ ಪ್ರದರ್ಶನ ಕೊಟ್ಟಿದ್ದು. ಲಾಸ್ಟ್ ಹೈಯೆಸ್ಟ್ ಇದು 269. ಇದು ಬಂದಿದ್ದು 2018 ಅಂತ ಅನ್ಕೊತೀನಿ, ಇಫ್ ಐ ಆಮ್ ನಾಟ್ ರಾಂಗ್. RR ಮೇಲೆ ಆಡಿದ್ರು CSK ಅಂತ ಅನ್ಕೊತೀನಿ. ಅವಾಗ ಬಂದಂಥ ರೆಕಾರ್ಡ್ ಇದು. ಸೊ ಇದನ್ನ ಇವಾಗ ಬ್ರೇಕ್ ಮಾಡಿದ್ದಾರೆ. RCB ರೆಕಾರ್ಡು ಬ್ರೇಕ್ ಮಾಡಿದ್ದಾರೆ. ಮೋಸ್ಟ್ ನಂಬರ್ ಆಫ್ ಸಿಕ್ಸಸ್ ರೆಕಾರ್ಡು ಕೂಡ ಬ್ರೇಕ್ ಆಗಿದೆ. ಅದು ಕೂಡ RCB ವರ್ಸಸ್ CSK ಮ್ಯಾಚಲ್ಲಿ 2018 ಅಂತ ಅನ್ಕೊತೀನಿ, 33 ಸಿಕ್ಸಸ್ಸು. ಈ ಮ್ಯಾಚ್ ಅಂತೂ ಹಾವಳಿ ನಂಬರ್ ಆಫ್ ಸಿಕ್ಸ್ ತಗ ಚಟಾಪಟ ಅಂತ ಕೊಡ್ತಾ ಇದ್ರಂಗೆ ಸನ್ರೈಸ್ ಹೈದರಾಬಾದವರು. ಫಸ್ಟು ಟಾಸ್ ಗೆದ್ದವ್ರೇ ಮುಂಬೈ ಇಂಡಿಯನ್ಸ್ ಟಾಸ್ ಗೆದ್ಬಿಟ್ಟಿಲ್ಲ, ನಾವು ಬೌಲಿಂಗ್ ಮಾಡ್ಕೋತೀವಿ ಅಂತ ಹೇಳ್ತಾ ಇದ್ದಂಗೆ ಸನ್ರೈಸ್ ಹೈದರಾಬಾದ್ ಪ್ಯಾಟ್ ಕಟ್ಕೊಂಡು ರೆಡಿ ಆಗ್ಬಿಟ್ಟು ಬಂದರು. ಅವನ ಅಜ್ಜಿ ಏನ್ಗುರು ಟ್ರೇವರ್ಸ್ ಹೆಡ್ ಮೊದಲನೇ ಹಾವಳಿ. ಅವನ ಅಜ್ಜಿ ಮೊದಲನೇ ಮ್ಯಾಚಲ್ಲೇ ಈ ಥರ ಒಂದು ಹಾವಳಿ ಕೊಡಬೇಕು. ಕಮ್ ಬ್ಯಾಕ್ ಅಟ್ ಇಟ್ಸ್ ಬೆಸ್ಟ್ ಅಂತ ಹೇಳ್ಬೇಕು. IPL ಅಲ್ಲಿ ಟ್ರೇವರ್ಸ್ ಹೆಡ್ದು ಏನ್ಗುರು ಕೊಟ್ಟಿದ್ದೆಲ್ಲ ಅವನ ಅಜ್ಜಿ ಮಕ ನೋಡ್ಕೊಂಡು ಕೊಟ್ಟರು. ಟ್ರೇವರ್ಸ್ ಹೇಳೋದು ಸ್ಟಾರ್ಟ್ ಮಾಡಿದ್ರು, ಅದನ್ನ ಕನ್ವರ್ಟ್ ಮಾಡಿ ಮಯಾಂಕಿಂದ ಅಷ್ಟೊಂದು ಆಡೋಕ್ಕಾಗಿಲ್ಲ. ಮಯಾಂಕ್ ಕ್ಯಾಚ್ ಕೊಟ್ಟು ಹೋದ್ರು. ಮಯಾಂಕ್ ಆಡೋಕ್ಕಾಗಿರೋದೇನೋ ಅಭಿಷೇಕ್ ಶರ್ಮಾ ಬಂದ್ಬಿಟ್ಟು ಇವ್ರು ಎಲ್ಲಿ ಬಿಟ್ಟಿದ್ರು ಇವ್ರ ಜೊತೆ ಸೇರ್ಕೊಂಡು ಅವ್ರು ಇವ್ರಿಗಿನ್ನ ಕಾಂಪಿಟೇಷನಲ್ಲಿ ಜಾಸ್ತಿ ಮುಂದಕ್ಕೆ ಹೋಗ್ಬಿಟ್ರು. ಮುಂದೆ 7 6ನ ವಾಂಚಿದ್ದು ಅಭಿಷೇಕ್ ಶರ್ಮಾ ಅಲ್ಲಿ. ಇವ್ರು 24 ಬಾಲಿಗೆ 62 ಹೊಡಿತು ಅಂತಂದರೆ ಅವ್ರು 23 ಬಾಲಿಗೆ 63 ಹೊಡೆದ್ಬಿಟ್ಟು ಒಂಥರ ಮ್ಯಾಚ್ ಮಾಡಿದ್ರು ಅಂತ ಹೇಳ್ಬೇಕು. ಟ್ರೇವರ್ಸ್ ಹೆಡ್ಗೆ ಇಬ್ಬರು ಲೆಫ್ಟ್ ಹ್ಯಾಂಡರ್ ಸೇರ್ಕೊಂಡು ಹಾವಳಿ ಇಟ್ರು. ಅಲ್ಲಿ ಮಾರ್ಕ್ರಮ್ ಬೇರೆ ಬಂದು ಚಿಕ್ಕ ಕಾಂಟ್ರಿಬ್ಯೂಷನ್ ಕೊಟ್ಟರು. ಕ್ಲಾಸನ್ ಅಟ್ ಇಟ್ಸ್ ಬೆಸ್ಟು ಮಗ. 34 ಬಾಲಿಗೆ 80 ರನ್ನು, 7 6 ಹಾಕೊಂಡು ವಾಂಚಿದಂಗೆ ತದಕಿದ್ದವನ ಅಜ್ಜಿ. ಸನ್ರೈಸ್ ಹೈದರಾಬಾದ್ ಅವ್ರ ಅಜ್ಜಿ ಹೆಂಗೆ ಕೊಟ್ಟರು ಅಂದರೆ ಮಕ ನೋಡ್ಕೋಬೇಕಾಗಿತ್ತು ಅಲ್ಲಿ. ಏನೋ ಬಿಡು ಒಂದು 250 ಹೊಡಿಬೋದು ಅಂತ ಅನ್ಕೊಂಡಿದ್ದೆ ನಾನು. ಅಷ್ಟು ಮ್ಯಾಕ್ಸ್ ಏನೋ ಒಂದು ಆಗ್ಬೋದು ಅಂತ. ಬಟ್ ನಿಜ ಏನು ಗುರು ವಾಂಚಿದ್ದು. ಇವ್ರು 7 ಓವರ್ಗೆನೇ 100 ಕಂಪ್ಲೀಟ್ ಆಗಿತ್ತು ಸನ್ರೈಸ್ ಹೈದರಾಬಾದ್ದು. 10 ಓವರ್ಗೆ ಎಷ್ಟು ಕಂಪ್ಲೀಟ್ ಆಗಿದೆ, ಅರೌಂಡ್ 150 ಕಂಪ್ಲೀಟ್ ಆಗಿತ್ತು 10 ಓವರ್ಗೆ. 15 ಓವರ್ ಆಗೋ ಅಷ್ಟರಲ್ಲಿ 200 ಮೇಲ್ಗಡೆನೆ ಹೊರಟೋಗ್ಬಿಟ್ಟಿತ್ತು ಇವ್ರದ್ದು ಸ್ಕೋರು. ಅವನ ಅಜ್ಜಿ ತತ್ಕುದ್ರು ಮುಟ್ ನೋಡ್ಕೊಂಡಂಗೆ ತತ್ಕವ್ರೆ. MI ಬೌಲರ್ಸ್ಗಳಿಗೆಲ್ಲ ಇವರ ಸ್ಕೋರ್ ಕಾರ್ಡ್ ನೋಡ್ತವ್ರೆ. 66 ಮಪಾಕ. ಅವನ ಅಜ್ಜಿ ಮೊದಲನೇ ಮ್ಯಾಚು ಏನೋ ಬುಮ್ರಾಗಿನ ನಾನೇ ಪೊಂಟ್ರು ಅಂತೆಲ್ಲ ಬಿಲ್ಡಪ್ ಹಾಕಂತಿದ್ರಲ್ಲ. 66 ರನ್ನು. ಅಲ್ಲೆಲ್ಲ ಪರ್ಫಾರ್ಮ್ ಮಾಡೋದಲ್ಲ, IPL ಅಂತ ಸ್ಟೇಜಲ್ಲಿ ಪರ್ಫಾರ್ಮ್ ಮಾಡಿ ಹುಚ್ಚನಾಗಿ ಓಡಿಸ್ಕೊಂಡಿದ್ದು. ಮೊದಲನೇ ಮ್ಯಾಚಲ್ಲಿ 66 ರನ್ನು ಊಸ್ಟ್ ಆಗೋಗ್ಬಿಟ್ರು ಅಂತ ಹೇಳ್ಬೇಕು. ಹಾರ್ದಿಕ್ ಪಾಂಡ್ಯ ಬೇರೆ 46 ರನ್ನು. ಇವ್ರು ಸ್ಕೋರ್ ಕಾರ್ಡ್ ನೋಡಿದ್ರೆ ಭಯ ಆಯ್ತೈತೆ ನನಗೆ ಹೇಳೋದಕ್ಕೆ. ಬುಮ್ರಾ ಒಬ್ಬರೇ ಸ್ವಲ್ಪ ಎಕನಾಮಿಕಲ್ ಆಗಿ ಬೌಲಿಂಗ್ ಮಾಡೋದು. ಅಂದ್ರು ಇವ್ರ ಸ್ಟ್ಯಾಂಡರ್ಡ್ಸ್ ಇದೇನೆ ಎಕನಾಮಿಕಲ್. 36 ರನ್ ಎಕನಾಮಿಕಲ್ ಅಲ್ಲ, ಇನ್ನೂ ಎಕನಾಮಿಕಲ್ ಆಗಿ ಮಾಡ್ಬೇಕು ಇವ್ರ ಸ್ಟ್ಯಾಂಡರ್ಡ್ಸ್ಗೆ. ಬಟ್ ಇರೋರಲ್ಲೇ ಎಕನಾಮಿಕಲ್ ಆಗಿರೋದು ಅಂದರೆ ಅದು ಬುಮ್ರಾ ಅವರು. ಎಲ್ಲ ನಾಯಿ ಓಡಿಸ್ಕೊಂಡು ಓಡಿಸಿರುತ್ತೆ. ಜಿರಾಳ್ ಕೊಡ್ತಾರೆ 57 ರನ್ನು. ಚಾವ್ಲಾ 2 ಓವರ್ಗೆ 34 ರನ್ ನಾಯಿ ಓಡಿಸ್ಕೊಂಡ್ಬಿಟ್ರು ಚಾವ್ಲಾ. ಆಮೇಲೆ ಶಾಮ್ಸ್ ಮುಲಾನಿ 33 ರನ್ನು 2 ಓವರ್ಗೆ. ಎಲ್ಲರಿಗೂ ಇಟ್ಟಾಡ್ಸ್ಕೊಂಡು ವಾಂಚಿರ್ದವರು. ಬುಮ್ರಾ ಒಬ್ಬರನ್ನ ಬಿಡ್ತು ಅಂದರೆ ಎಲ್ಲರಿಗೂ ನಾಯಿಗೆ ಹೊಡೆದ ಶಿಸ್ತಾಗೆ ಅವನ ಅಜ್ಜಿ 277 ರನ್ನು. ಪುಣೆ ವಾರಿಯರ್ಸ್ ಇಂಡಿಯಾಗೆ ನಮ್ಮ RCB ಯಾವ ಥರ ಕ್ವಾಟ್ಲೆ ಕೊಟ್ಟಿತ್ತೋ, ಗೇಲ್ ಯಾವ ಥರ ಕ್ವಾಟ್ಲೆ ಕೊಟ್ಟಿದ್ರು, ಅಲ್ಲಿ ಗೇಲ್ ಒಬ್ಬರೇ ಸೇರ್ಕೊಂಡು ಕ್ವಾಟ್ಲೆ ಒಬ್ಬರೇ ಅವನ ಅಜ್ಜಿ ಹಾಕೊಂಡು ತತ್ಕಾಕ್ಬಿಟ್ಟಿದ್ರು. ಸೊ ಇಲ್ಲಿ
ಮೂರು ಜನ ಹಾಕೊಂಡು ರುಬಾಡ್ಬಿಟ್ರು ಅಂತ ಹೇಳ್ಬೇಕು. 3 ಜನನೂ ಅವ್ನ ಅಜ್ಜಿ ಯಾವ ರೇಂಜಿಗೆ ಗುರು ಕೊಟ್ಟಿದ್ದು ಏಟ್ಗಳನ್ನ ಮುಟ್ಟು ನೋಡ್ಕೋಬೇಕಿತ್ತು. ಪವರ್ ಪ್ಲೇನೇ ಒಂಥರ ಧ್ವಂಸ ಎದ್ದೋಗ್ಬಿಟ್ರು. ಅಲ್ಲಿಂದ ಹಂಗೆ ಕ್ಯಾರಿ ಮಾಡ್ಕೊಂಡು ಇವಾಗ ಏನಾದ್ರು ಕಮ್ ಬ್ಯಾಕ್ ಮಾಡ್ತಾರೆ, ಅವಾಗ ಏನಾದ್ರು ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಎಲ್ಲ ವೆಯ್ಟ್ ಮಾಡಿದ್ರು ಮುಂಬೈ ಇಂಡಿಯನ್ಸು. ಯಾವಾಗಲೂ ಕಮ್ ಬ್ಯಾಕ್ ಮಾಡಲಿಲ್ಲ. ಅಲ್ಲಿ ಒಂದೊಂದು ವಿಕೆಟ್ ಬಿದ್ರೂ ಕೂಡ ಬಂದವರೆಲ್ಲ ತತ್ಕಿ ಹೋಗ್ತಾ ಇದ್ರು. ಅವನ ಅಜ್ಜಿ 272 ರನ್ ಇದೆಲ್ಲ ಚೇಸ ಮಾಡೋಕ್ಕಾಗತ್ತಾ ಮಗ. ಬಟ್ ಆದರೂ ಮುಂಬೈ ಇಂಡಿಯನ್ಸ್ ಮೆಚ್ಕೊಳ್ಳೇಬೇಕು. ಹತ್ರ ಬಂದರು ಜಸ್ಟ್ 31 ರನ್ನಿಂದ ಸೋತಿರೋದು. ಇದು ಯೂಸ್ ಮಾರ್ಜಿನಲ್ಲಿ T20 ಕ್ರಿಕೆಟಲ್ಲಿ 31 ರನ್ ಅಂದರೆ ಯೂಸ್ ಮಾರ್ಜಿನ್. ನಾನೇನು ಅನ್ಕೊಂಡಿದ್ದು 150 ರನ್ ಮಾರ್ಜಿನಲ್ಲಿ ಗೆದ್ದು ಬಿಡ್ತಾರೇನೋ ಅಂತ ಅನ್ಕೊಂಡು ಸನ್ರೈಸ್ ಇರಬೋದರು. ಬಟ್ ಹಂಗೆ ಮಾಡಲಿಲ್ಲ. ಹತ್ರ ಬಂದರು, ಆದಷ್ಟು ಹತ್ರ ಬಂದರು. ಈ ಮ್ಯಾಚಲ್ಲಿ ಮುಂಬೈ ಇಂಡಿಯನ್ಸು ರನ್ ರೇಟ್ನ ಉಳಿಸ್ಕೊಳ್ಳೋದಕ್ಕೆ ಹೋರಾಡಿದ್ರು ಅಂತ ಹೇಳ್ಬೇಕಷ್ಟೇ. ಅಲ್ಲಿ ಇನಿಷಿಯಲಿನೇ ಸಕಾಲಾಗಿ ಸ್ಟಾರ್ಟ್ ಮಾಡಿದ್ರು ಮುಂಬೈ ಇಂಡಿಯನ್ಸ್ ಚೇಸ್ ಮಾಡೋದಕ್ಕೆ ಅಂತ ಬಂದ್ಬಿಟ್ಟು ಇಶಾನ್ ಕಿಶನ್ ಒಂದು ಫೈರ್ ಸ್ಟಾರ್ಟ್ನ ಕೊಟ್ಟರು. ಬಟ್ ಅದನ್ನು ಕನ್ವರ್ಟ್ ಮಾಡೋಕ್ಕಾಗಿಲ್ಲ. ಅದೇ ಈ ಕಡೆ ಟ್ರೇವರ್ ಸೀಟ್ ಕನ್ವರ್ಟ್ ಮಾಡಲ್ಲ, ಒಂದು 60+ ರನ್ಸ್ನ ಹೊಡೆದು ಹಾಫ್ ಸೆಂಚುರಿ ಹೊಡೆದ್ಬಿಟ್ಟು ಆ ಥರ ಕನ್ವರ್ಟ್ ಮಾಡೋಕ್ಕಾಗಿಲ್ಲ. ಅವರು ಔಟ್ ಆದರು. ಆಮೇಲೆ ರೋಹಿತ್ ಶರ್ಮಾನು ಕೂಡ ಔಟ್ ಆದರು. ಏನು ಓಪನರ್ಸಿಂದ ಅಂತ ಹೆವಿ ಸ್ಟ್ಯಾಂಡ್ ಏನೋ ಒಂದು ಅನ್ಬಿಲೀವಬಲ್ ಸ್ಟ್ಯಾಂಡ್ ಏನು ಬರಲಿಲ್ಲ. ಸೊ ಅವರು ಹೊಡಿಲೇಬೇಕು. ಇನ್ನೇನು ಮಾಡೋಕ್ಕಾಗುತ್ತೆ, ಹೊಡಿಲೇಬೇಕು. ಯಾಕಂದರೆ ಸ್ಕೋರ್ ಆ ಪಟ್ಟಿ ಇದೆ. ಏನೋ ಒಂದು ಪ್ರಯತ್ನ ಹಾಕಿದ್ರು, ಅದು ಆಗಲಿಲ್ಲ. ನಮ್ಮಂದಿರಲ್ಲಿ ಒಂದು ಕ್ಯಾಮಿಯೋ ಆಡಿದ್ದು 30 ರನ್ ಕ್ಯಾಮಿಯೋ, ಅದು ಕೂಡ ಸಗದಾಗಿತ್ತು. ಬಟ್ ಇವಾಗ ಬೇಕಾಗಿದ್ರು ಅಂತ ರನ್ ರೇಟ್ ಏನೋ ಗುರು 15 ಬಾಲ್ 30 ರನ್ ಹೊಡೆದ್ರು ಸಾಲಲ್ಲ. ಆ ಥರ ರನ್ ರೇಟ್ ಬೇಕು ನಮಗೆ. ಇನ್ನೂ ಕಮ್ಮಿ ಬಾಲ್ಗೆ ಹೊಡಿಬೇಕಾಯ್ತು. 30 ರನ್ ಹೊಡೆದ್ರೂ 10 ಬಾಲ್ 12 ಬಾಲ್ ಹೊಡಿಬೇಕು. ಆ ಥರ ಇರೋವಂಥ ಬೇಕಾಗಿರೋಂಥ ರಿಕ್ವೈರ್ಡ್ ರನ್ ರೇಟು. ಪಾಪ ಅವ್ರಿಗೂ ತಲೆ ಕೆಟ್ಬಿಟ್ಟು ಹೊಡೆಯೋಕೆ ಹೋಗ್ಬಿಟ್ಟೆ, ಅವಳಿ ಕೊಡೋಕೆ ಹೋಗ್ಬಿಟ್ಟೆ ಔಟ್ ಆಯಿತು. ಬಟ್ ಕ್ಯಾಮಿಯೋಗಳೆಲ್ಲ ಮೆಚ್ಕೊಳ್ಳೇಬೇಕು. ಆಡಿದರೆ ಮುಂಬೈ ಇಂಡಿಯನ್ಸ್ ಬ್ಯಾಟಿಂಗ್ ಚೆನ್ನಾಗಿ ಆಡಿದರೆ, ಬೌಲಿಂಗ್ ಒಂಥರ ವರ್ಷಾಗಿ ಮಾಡಿದ್ದಾರೆ ಅಂತ ಹೇಳ್ಬೇಕು. ಒಟ್ನಲ್ಲಂತೂ ಫ್ಲಾಟಿಸ್ಟ್ ಟ್ರ್ಯಾಕು ನಜ್ಜಿ ಬ್ಯಾಟಿಂಗ್ ಆಡೋಕ್ಕಂತೂ 2 ಟೀಮ್ ಕೂಡ ಇವತ್ತು ಒಂಥರ ಲಕ್ಸುರಿ ಅಂತ ಹೇಳಬೇಕು. ಲಕ್ಸುರಿ ಆಗಿರೋದನ್ನ ಈ ಪಾರ್ಟಿ ರನ್ಸ್ಗಳು ಬಂದಿರೋದು. ಹಾರ್ದಿಕ್ ಪಾಂಡ್ಯ, ತಿಲಕ್ ವರ್ಮಾ ಬಗ್ಗೆ ಹೇಳ್ಬೇಕಲ್ವ. ತಿಲಕ್ ವರ್ಮಾ ಸಗದಾಗಿ ಪರ್ಫಾರ್ಮ್ ಮಾಡಿದ್ರು. ಅವ್ರ್ಯಾರು ಇದ್ದಿತ್ತು ಅಂದರೆ ಇನ್ನೊಂದು ಸ್ವಲ್ಪ ಕ್ಲೋಸಿಗೆ ಬಂದಿರೋದನ್ನ ಗೇಮು. ಇನ್ನೂ ಒಂದು 15 ರನ್ ಮಾರ್ಜಿನಲ್ಲಿ ಗೆಲ್ತಿದ್ರು, ಅಥವಾ ಒಂದು ಗೊತ್ತಿಲ್ಲ ಎಷ್ಟು ರನ್ ಮಾರ್ಜಿನ್ ಗೆದ್ದು ಸಿಕ್ಕಾಪಟ್ಟೆ ಕ್ಲೋಸಿಗೆ ತೊಗೊಂಡ್ಬಂದಿದ್ದು ತಿಲಕ್ ವರ್ಮಾ. ಅವರೊಬ್ಬರೇ ಒಂಥರ ಕುಳೆ ಕೊಟ್ಟಿದ್ದು, ಹಾವಳಿ ಕೊಟ್ಟಿದ್ದು ಅಂತ ಹೇಳಬೇಕು. ಸಾಕಾದಾಗ ವಾಂಚಿದ್ರು ಮಾತ್ರ ಅವ್ರನ್ನೂ ಕೂಡ. ಅವ್ರು ಔಟ್ ಆಗ್ತಾ ಇದ್ದಂಗೆ ಯಾಕೋ ಒಂಥರ ಶೆಟ್ರ್ ಹಾಕೊಂಡು ಶೆಟ್ರ್ ಡೌನ್ ಮಾಡ್ಬಿಟ್ಟು ಹೋದಂಗಿತ್ತು ಮುಂಬೈ ಇಂಡಿಯನ್ಸು. ಟಿಮ್ ಡೇವಿಡ್ ಹೌದಲ್ವಾ, ಟಿಮ್ ಡೇವಿಡು ಕೂಡ ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡೋರು ಬಾಟಮಲ್ಲಿ ಬಂದು. ಹಾರ್ದಿಕ್ ಪಾಂಡ್ಯ ಏನು ಗುರು ನೀನು 20 ಬಾಲಿಗೆ 24 ಹೊಡೆದಿದ್ಯಲ್ಲ ಗುರು. ಆ ಸ್ಟೇಜಲ್ಲಿ ಹಾರ್ದಿಕ್ ಪಾಂಡ್ಯ ಬಾಲ್ಗಳೆಲ್ಲ ತಿನ್ಕೊಂಡು ಅಲ್ಲ ಗುರು. ಡೆತ್ ಓವರ್ದಲ್ಲಿ ರನ್ನೇ ಬಂದಿಲ್ಲ. ಎಲ್ಲಿ ಗೊತ್ತಾ ಇವರು ಗೆದ್ದಿದ್ದು SRH ಅವರು ಮ್ಯಾಚ್ನ. 14, 15 ಮತ್ತು 16ನೇ ಓವರು ಬೌಂಡ್ರಿನೇ ಬಂದಿಲ್ಲ. ಈ 3 ಓವರ್ ಏನಿದೆ, ಈ 3 ಓವರ್ ಮ್ಯಾಚ್ ಗೆದ್ಬಿಟ್ರು ಅಂತ ಹೇಳ್ಬೇಕು. ಅಲ್ಲೇನೋ ಬೌಂಡ್ರಿ ಬಂದಿತ್ತು ಅಂತ ಇಟ್ಕೊಳ್ಳಿ, ಮ್ಯಾಚ್ ಇನ್ನೂ ಕ್ಲೋಸಿಗೆ ಹೋಗಿರೋದು. ಆ 3 ಓವರ್ ಬೌಂಡ್ರಿನೇ ಕೊಡಲಿಲ್ಲ. ಡೆತ್ತಲ್ಲಿ ಬಿಡಿ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಹೋದ ಸ್ಕೋರು. ಬಟ್ ಆದ್ರೂ ಆ 3 ಓವರ್ ಏನಿದೆ 18 ಬಾಲ್ ಇವರು ಒಂದು 4 ಹೊಡೆದಿಲ್ಲ, ಒಂದು ಬೌಂಡ್ರಿನ ಹೊಡೆದಿಲ್ಲ ಅವನ ಅಜ್ಜಿ. ಅಲ್ಲೇ ಒಂಥರ ಮ್ಯಾಚು ಎಳೆದ್ಬಿಟ್ರು ಅಂತ ಹಾಕೊಂಡು ಎಳೆದ್ಬಿಟ್ರು. ಇಲ್ಲಾಂದರೆ ಇದು ಚೇಸ್ ಡೌನ್ ಆದರೂ ಆಗಿರ್ಬೋದಾಗಿತ್ತು. ಒನ್ ಆಫ್ ದ ಗ್ರೇಟೆಸ್ಟ್ ಚೇಸಸ್ಸು. ಒಂಥರ ವರ್ಲ್ಡ್ ರೆಕಾರ್ಡ್ ಆಗೋಗ್ಬಿಟ್ರೆ ಇದಂತ ಏನಾದ್ರು ಚೇಸ್ ಆಗೋಗ್ಬಿಟ್ಟಿದ್ರು. 277 ಅಂತಾರೆ. 277 ಹೊಡೆಯೋದೇ ದೊಡ್ಡ ವಿಚಾರ. ಇದ್ರ ಚೇಸ್ ಮಾಡಿಬಿಟ್ಟಿದ್ರು ಅಂದರೆ ಇನ್ನೊಂಥರ ಅನ್ಬಿಲೀವಬಲ್. ಇನ್ನು ಒಂಥರ ಮುಂದೆ ಮಾಡೋಕ್ಕಾಗದೇ ಇರೋವಂಥ ಚೇಸ್ ಅಂತ ಹೆಸರುವಾಸಿ ಆಗೋಗ್ಬಿಟ್ಟಿರೋದು. ಬಟ್ ಏನಪ್ಪ ಮಾಡಿದ್ರು. ಟಿಮ್ ಡೇವಿಡ್ ಅವರ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್, ಹಂಗೆ ತಿಲಕ್ ವರ್ಮಾ ಅವ್ರ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ನ ಮೆಚ್ಕೊಳ್ಳೇಬೇಕು. ಅವ್ರ ಕಡೆ ಬಿಡಿ, SRH ಕಡೆ ಅಂತೂ ಎಲ್ಲ ಹಾವಳಿ ಕೊಟ್ಬಿಟ್ರು. ಒಂಥರ 277 ಹೊಡೆಯೋದಂದ್ರೆ ಸುಮ್ಮನೆ ಮಾತಾ ಮಗ. ಬಟ್ ಆದರೂ ಮುಂಬೈ ಇಂಡಿಯನ್ಸ್ನೂ ಕೂಡ ಮೆಚ್ಕೊಳ್ಳೇಬೇಕು. 246 ಹೊಡೆದಿದ್ದಾರೆ, ಕಾಂಪೀಟ್ ಮಾಡಿದ್ದಾರೆ. ಒಂಥರ ತೀರಾ ಒನ್ ಸೈಡ್ ಮ್ಯಾಚ್ ಏನಾಗಲಿಲ್ಲ. ಹೌದು, ಒನ್ ಸೈಡ್ ಅಂತ ಗೊತ್ತಿತ್ತು ನಮಗೆ. ಬಟ್ ಆದರೂ ತೀರಾ ಒನ್ ಸೈಡ್ ಇಲ್ಲ. ನಾವು ಕೂಡ ಸ್ಕೋರ್ ಮಾಡ್ತೀವಿ, ನಮಗೂ ಕೂಡ ಎಬಿಲಿಟಿ ಇದೆ, ನಮ್ಮ ಹತ್ರ ತಾಕತ್ತಿದೆ ಅಂತ ತೋರಿಸ್ಕೊಂಡ್ರು ಸ್ವಲ್ಪ ಮುಂಬೈ ಇಂಡಿಯನ್ಸ್ ಅವರು. ಸೊ ಅಲ್ಟಿಮೇಟ್ಲಿ ಗೆದ್ದಿದ್ದು SRH ಅವರೇ. ಅದಕ್ಕೋಸ್ಕರನೇ ಪ್ರಿಡಿಕ್ಷನ್ ಇವತ್ತು ಹೇಳಿದ್ದೆ, SRH ಗೆಲ್ಲುತ್ತೆ ಮಗ ಅಂತ. ಎಲ್ಲರೂ ಮಕ ನೋಡ್ಕೊಂಡು ಪಕ್ಕ ಅಂತ ನಕ್ಕಿದ್ರಿ ಬೆಳಿಗ್ಗೆ. ಏನು ಗುರು ನೀನು ಫೇವ್ರೇಟ್ ಇರೋದಿಲ್ಲಿ SRH MI ತಾನೇ ಫೇವ್ರೇಟ್ ಇರೋದು, ಅದೇ ತಾನೇ ಗೆಲ್ಲೋದು, ಅದು ಇದು ಅಂತೆಲ್ಲ. ಇನ್ಫ್ಯಾಕ್ಟ್ ಅವ್ರು ಹುಚ್ಚನಾಗಿ ಓಡಿಸ್ಕೊಂಡು ಕೂಡ ಕಾಮೆಂಟಲ್ಲಿ ಆಗ್ತಾ ಇದ್ದಾರೆ, ಮುಂಬೈ ಗೆಲ್ಲತ್ತು ನೋಡು. ನನಗೆ ಯಾವ ಆ್ಯಂಗಲ್ ಕೂತ್ಕೊಂಡು ನಗನ ಅಂತ ನನಗೆ ಗೊತ್ತಾಗ್ತಿಲ್ಲ ನನಗೆ. ಸೊ ಓಕೆ, ಅಲ್ಟಿಮೇಟ್ಲಿ ಇವಾಗ ನಮ್ಮ ಪ್ರಿಡಿಕ್ಷನ್ ಸಕ್ಸಸ್ ಸ್ಟ್ರೀಕಲ್ಲಂತೂ ತಿರ್ಗಾ ಮತ್ತೆ ಬಂದಿದೆ. ಆಡಿರುವಂಥ 8 ಪ್ರಿಡಿಕ್ಷನಲ್ಲಿ 7 ಪ್ರಿಡಿಕ್ಷನ್ ಸಕ್ಸಸ್ಸು, ಒಂದು ಮಾತ್ರ ಹೊಗೆ ಹಾಕಿಸ್ಕೊಂಡಿದೆ. ಅದು ಮುಂಬೈ ಇಂಡಿಯನ್ಸ್ ಮ್ಯಾಚನೇ GT ಮೇಲೆ ಆಡಿದಾಗ. ಅದೊಂದು ಬಿಡ್ತು ಅಂದರೆ ಎಲ್ಲ ಸಕ್ಸಸ್ಫುಲ್ ಪ್ರಿಡಿಕ್ಷನ್ ಮಗ. ಕಾಮೆಂಟಲ್ಲಿ ಹಾಕಿ ನಿಮಗೆ ಏನು ಅನ್ನಿಸ್ತು ಇವತ್ತಿನ ಮ್ಯಾಚು ಅಂತ. ಒಂದು ಬೇಜಾರು ಏನಂದರೆ RCB ರೆಕಾರ್ಡು ಡಮಾರ್ ಆಗಿದ್ದು 1 ರನ್ನಿಂದ 262 ಹೊಡೆದಿದ್ರು ಕೂಡ ನಮಗೇನು ಬೇಜಾರಾಗ್ತಿರಲಿಲ್ಲ. ಬಟ್ 277 ಎಲ್ಗೋ ಹೊರಟೋಗ್ಬಿಡ್ತು ಸ್ಕೋರ್. ಇದು ನೀವು ಕಾಮೆಂಟ್ ಹಾಕಿ RCB ರೆಕಾರ್ಡು ವ್ಯಾನಿಷ್ ಆಗಿದ್ದು ನಿಮ್ಗೆ ಏನು ಅನಿಸ್ತು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಬಾ.